ಕೊಪ್ಪಳದ ಮೈಲಾಪುರ ಗ್ರಾಮದಲ್ಲಿ ಮಳೆ ಅಬ್ಬರಕ್ಕೆ ಸೇತುವೆಯೊಂದು ದಿಢೀರನ್ನು ಕುಸಿದಿದೆ. ತುಂಗಾಭದ್ರಾ ಎಡದಂಡೆ ಕಾಲುವೆಗೆ ನಿರ್ಮಿಸಲಾಗಿದ್ದ ಸೇತುವೆ ಇದಾಗಿದ್ದು ಕಾಟಗಿ ಮತ್ತು ಕನಕಗಿರಿ ಪಟ್ಟಣಗಳಿಗೆ ಸಂಪರ್ಕ ಕಲ್ಪಿಸಿದ ಸೇತುವೆ ಕಡಿತವಾಗಿದೆ. ಸೇತುವೆ ಕುಸಿತದಿಂದ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಈಗ ಸ್ಥಳಕ್ಕೆ ಕಾಟಗಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೊಪ್ಪಳದ ಮೈಲಾಪುರ ಗ್ರಾಮದಲ್ಲಿ ಏನು ಮಳೆ ಅಬ್ಬರಕ್ಕೆ ಸೇತುವೆ ದಿಢೀರ್ ಕುಸಿತಗೊಂಡಿದೆ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ನಿರ್ಮಿಸಲಾಗಿದ್ದ ಸೇತುವೆ ಇದಾಗಿದ್ದು ಕಾಟಗಿ ಮತ್ತು ಕನಕಗಿರಿ ಪಟ್ಟಣಗಳಿಗೆ ಸಂಪರ್ಕ ಕಲ್ಪಿಸಿದ ಸೇತುವೆ ಇದು. ಇನ್ನು ಸೇತುವೆ ಕುಸಿತದಿಂದ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸ್ಥಳಕ್ಕೆ ಈಗ ಕಾಟಗಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ರಸ್ತೆ ಅಡ್ಡಾಡಲಾರದ ಪರಿಸ್ಥಿತಿ ಇದೆ. ಸೇತುವೆ ಆದಷ್ಟು ಜಲ್ದಿ ನಿರ್ಮಾಣ ಮಾಡಬೇಕು. ಭಾಳ ಹಳೆಯಾದ ಸೇತುವೆ, ಯಾವುದೇ ದುರಂತವನ್ನು ಸಂಭವಿಸಿಲ್ಲ. ಮುಂದೆ ಸರಿಯಾದ ರೀತಿ ಸಾರ್ವಜನಿಕರಿಗೆ ಸರಿಯಾದ ರಸ್ತೆಯನ್ನು ಒದಗಿಸಿಕೊಡ್ಬೇಕಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಪ್ರತಿನಿಧಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಉಡುಪಿಯಿಂದ ದೀಪಕ್ ಜೈನ್ ಇದ್ದಾರೆ ಮತ್ತು ಕಲಬುರಗಿಯಿಂದ ಪ್ರವೀಣ್ ರೆಡ್ಡಿ ಇದ್ದಾರೆ. ಇನ್ನೊಂದು ರಾಯಚೂರಿಂದ ವಿಜಯ್ ಜಾಗಟ್ಕಲ್ ಕೂಡ ಇದ್ದಾರೆ. ಮೊದಲನೇದಾಗಿ ನನ್ನ ಪ್ರಶ್ನೆ, ಉಡುಪಿ ರಾಯಚೂರಿಂದ ವಿಜಯ್ ಜಾಗಟ್ಕಲ್ ಇದ್ದಾರೆ. ವಿಜಯ್, ರಾಯಚೂರಲ್ಲಿ ಪರಿಸ್ಥಿತಿ ಹೇಗಿದೆ ಈಗ? ಇನ್ನು ಮಳೆ ಜೋರಾಗಿ ಬೀಳ್ತಿದ್ಯಾ ಏನು? ಖಂಡಿತ ದಿವ್ಯಾ, ಏನು ಕಳೆದ 2 ದಿನಗಳಿಂದ ಏನು ಬರ್ತಾ ಇತ್ತು ನಿರಂತರವಾಗಿ ಮಳೆ, ಅದು ಇವತ್ತು ಸ್ವಲ್ಪ ಏನು ಒಂದು ರೀತಿ ನಿಂತಿದೆ ಅಂತ ಹೇಳ್ಬೋದು. ಬೆಳಗಿನ ಜಾವ ಮಾತ್ರ ಜಿಟಿ ಮಳೆ ಇತ್ತು. ಈಗ ಸಂಪೂರ್ಣವಾಗಿ ಮಳೆ ನಿಂತಿದೆ. ಆದ್ರೂ ಕೂಡ ಹವಾಮಾನ ಇಲಾಖೆಯ ಒಂದು ವರದಿಯ ಪ್ರಕಾರ ಇನ್ನೂ 2 ದಿನಗಳ ಕಾಲ ಇಲ್ಲಿ ಮಳೆ ಬರುತ್ತೆ ಅನ್ನುವಂತ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ದೇವದುರ್ಗ ಮತ್ತು ರಾಯಚೂರಿನಲ್ಲಿ ಏನು ಸರಾಸರಿ 66 ಮಿಲಿಮೀಟರ್ನಷ್ಟು ಮಳೆ ಆಗಿರುವಂತದ್ದು. ಈಗಾಗಲೇ ಜೇಗರಕಲ್ ಅನ್ನೋ ಗ್ರಾಮದ ಒಂದು ಸೇತುವೆ ಮುಳುಗಡೆ ಆಗಿರೋದ್ರಿಂದ 9 ಗ್ರಾಮಗಳ ಏನು ಸಂಪೂರ್ಣವಾದಂತಹ ಸಂಪರ್ಕ ಕಡಿತ ಆಗಿದೆ. ಜೊತೆಗೆ ರಾಯಚೂರು ನಗರದ ಧನಲಕ್ಷ್ಮಿ ಲೇಔಟ್ ಇರ್ಬೋದು, ಜೈರಾಬಾದ್ ಲೇಔಟ್ಗಳಲ್ಲಿ ಕೂಡ ಮನೆಗಳಿಗೆ ನೀರನ್ನು ನುಗ್ಗಿರ್ಬೋದು. ಈಗ ನಾನು ಇರ್ತಕ್ಕಂಥದ್ದು ಏನು ರಾಯಚೂರಿನ ಜಹೀರಾಬಾದ್ ಒಂದು ಲೇಔಟ್ ನಲ್ಲಿ. ಈಗ ನಾವು ಇದರ ಒಂದು ಕೆಳಗಡೆ ಭಾಗದಲ್ಲಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಿದೆ. ಎಲ್ಲದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ ಉಡುಪಿಯಿಂದ ಜಾಯ್ನ್ ಆಗಿದ್ದಾರೆ. ದೀಪಕ್, ಉಡುಪಿಯಲ್ಲಿ ಜೋರಾಗಿ ಮಳೆ ಬೀಳ್ತಿದ್ಯಾ? ಹೌದು ದಿವ್ಯಾ, ಉತ್ತರ ಕರ್ನಾಟಕಕ್ಕೆ ಹೋಲಿಸಿದ್ರೆ ಅಲ್ಲಿ ಭೀಕರ ಮಳೆ ಸುರಿತಾ ಇದೆ. ಆದರೆ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ಸುರಿತಾ ಇರುವಂಥದ್ದು ಬಹಳ ಸುಂದರವಾದ ಮಳೆ. ಬೆಳಗ್ಗೆಯಿಂದ ಕೂಡ ಆಗಾಗ ಬಿಟ್ಟು ಬರ್ತಾ ಇರುವಂಥ ಮಳೆ ಉಡುಪಿಯಲ್ಲಿ ಕಣ್ಣ ಮುಚ್ಚಲೆ ಆಡ್ತಾ ಇದೆ ಅಂತಲೇ ಹೇಳ್ಬೋದು. ಕಳೆದ ಬಾರಿಯ ಸರಾಸರಿಗೆ ಹೋಲಿಸಿದ್ರೆ ಸುಮಾರು 1000 ಮಿಲಿಮೀಟರ್ನಷ್ಟು ಕಡಿಮೆ ಮಳೆ ಆಗಿದೆ ಉಡುಪಿಯಲ್ಲಿ. ಆದರೆ ಮುಂದಿನ 2-3 ತಿಂಗಳ ಕಾಲ ಉತ್ತಮ ಮಳೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇಲ್ಲಿನ ಜನರು ಇಟ್ಟುಕೊಂಡಿದ್ದಾರೆ. ಇದರ ಜೊತೆಗೆ ಇಲ್ಲಿನ ಹವಾಮಾನ ಇಲಾಖೆಯವರು ಹೇಳುವ ಪ್ರಕಾರ ಮುಂದಿನ ಡಿಸೆಂಬರ್ ವರೆಗೂ ಕೂಡ ಆಗಾಗ ಉಡುಪಿಯಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ಸಂಜೆಯಿಂದ ಶುರುವಾದಂತಹ ಮಳೆ ಇವತ್ತು ಕೂಡ ಆಗಾಗ ಬಿಟ್ಟು ಬರ್ತಾ ಇರುವಂತದ್ದು. ಒಂದು ನೆರೆ ಅಥವಾ ಯಾವುದೇ ಒಂದು ಜನರಿಗೆ ಸಮಸ್ಯೆ ಆಗುವಂತಹ ಮಳೆ ಈಗ ಉಡುಪಿಯಲ್ಲಿ ಸುರಿತಾ ಇಲ್ಲ. ಒಂದು ಚಂದದ ಮಳೆ ಸುರಿತಾ ಇದೆ. ವಾತಾವರಣ ಸಂಪೂರ್ಣವಾಗಿ ಕೂಲ್ ಆಗಿದೆ. ಏನು ಬೆಂಗಳೂರು, ಮಡಿಕೇರಿ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಯಾವ ತರ ವಾತಾವರಣ ಇದೆ ಅದೇ ರೀತಿಯ ವಾತಾವರಣ ಉಡುಪಿಯಲ್ಲಿ ಕಂಡು ಬರ್ತಾ ಇದೆ. ದಿವ್ಯಾ, ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಈಗ ಉಡುಪಿಗೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಿರಬಹುದಾ ಮಳೆನ ಎಂಜಾಯ್ ಮಾಡೋದಿಕ್ಕೆ? ಹೌದು, ಸಾಕಷ್ಟು ಮಂದಿ ಪ್ರವಾಸಿಗರು, ಅದು ರಜಾ ಸಂದರ್ಭದಲ್ಲಿ ಹೆಚ್ಚು ಮಂದಿ ಇಲ್ಲಿಗೆ ಬಂದಿದ್ರು. ನಿರಂತರವಾಗಿ 3-4 ದಿವಸ ರಜೆ ಇದ್ದಂತಹ ಸಂದರ್ಭದಲ್ಲಿ ಮತ್ತು ಶನಿವಾರ ಭಾನುವಾರ ರಜೆ ಹಾಕೊಂಡು ಇಲ್ಲಿನ ಕರಾವಳಿಯ ಸುಂದರವಾದ ಸೊಬಗನ್ನು ಒಂದು ಕಣ್ತುಂಬಿಕೊಳ್ಬೇಕು. ಮತ್ತು ಇದರ ಜೊತೆಗೆ ಇಲ್ಲಿ ಸಮುದ್ರ ಕೂಡ ಇರುವಂತದ್ದು, ಇದರ ಜೊತೆಗೆ ಹಲವು ದೇವಸ್ಥಾನಗಳು ಇರುವಂತದ್ದು. ಹೀಗಾಗಿ ಒಂದು ಪ್ಯಾಕೇಜ್ ಇಲ್ಲಿ ಸಿಗ್ತದೆ ಬಂದ್ರೆ. ಹೀಗಾಗಿ ಸಾಕಷ್ಟು ಮಂದಿ ಪ್ರವಾಸಿಗರು ಈಗಾಗಲೇ ಉಡುಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ದಿವ್ಯಾ, ಓಕೆ, ಧನ್ಯವಾದಗಳು ದೀಪಕ್ ಜೈನ್ ತಮ್ಮ ಮಾಹಿತಿಗೆ.